ಎಲ್ರಿಗೂ ನಮಸ್ಕಾರ. ಇವತ್ತು ಪನ್ನೀರ್ ಪಲಾವ್ ಮಾಡಿದ್ದೀನಿ. ನಮ್ಮ ಮನೆಯ ಸ್ಪೆಷಲ್ ಇವತ್ತು ಪನ್ನೀರ್ ಪಲಾವ್. ಅದನ್ನು ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸಿದ್ದೀನಿ. ಬನ್ನಿ ನೋಡೋಣ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಸ್ವಲ್ಪ ಈರುಳ್ಳಿ, ಶುಂಠಿ, ಸ್ವಲ್ಪ ಒಣಕೊಬ್ಬರಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಜೀರಿಗೆ, 3 ಲವಂಗ, 2 ಇಂಚು ಚಕ್ಕೆ, 1 ಟೇಬಲ್ ಸ್ಪೂನ್ ಕರಿಬೇವಿನ ಪುಡಿ, ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ, 1-2 ಟೊಮೊಟೊ, ಸ್ವಲ್ಪ ಗೋಡಂಬಿ, ಪನ್ನೀರ್, ಸ್ವಲ್ಪ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟ ಅಕ್ಕಿ. ಇವತ್ತು ನಾನು 1 ಲೋಟ ಅಕ್ಕಿ ಮಾಡ್ತಾಯಿದ್ದೀನಿ. ಇದೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ರುಬ್ಕೊಂಡು ಅದಕ್ಕೆ 4 ಒಣಮೆಣಸು ಸೇರಿಸಿ ರುಬ್ಕೊಳ್ಳೋದು. ರುಬ್ಬಿದಾಗಿದೆ. ಈಗ ನೆಕ್ಸ್ಟ್ ನಾವು ಪನ್ನೀರು ರೋಸ್ಟ್ ಮಾಡ್ಕೊಂಡು ಹಾಕೋಬೇಕು. ಹಂಗೆ ಹಸಿದು ಹಾಕೊಳ್ಳೋದ್ರಿಂದ ನಮಗೆ ಅದು ತಿನ್ನೋಕ್ಕಾಗಲ್ಲ, ಹಸಿ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಪನ್ನೀರ್ ಹಾಕಿ ಒಂದು ಸ್ವಲ್ಪ ಅದು ರೋಸ್ಟ್ ಆಗಬೇಕು. ಅದು ರೋಸ್ಟ್ ಆದರೆ ಅನ್ನದೊಳಗಡೆ ಹಾಕಿದರೂ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತಿನ್ನೋಕ್ಕೂ ಟೇಸ್ಟ್ ಬರುತ್ತೆ. ಹಸಿ ಸಿಕ್ಕಿದರೆ ತಿನ್ನೋಕ್ಕಾಗಲ್ಲ. ಅದರಿಂದ ಒಂದು ಸ್ವಲ್ಪ ಕಡಿಮೆ ಹುರಿಲಿ ಪನ್ನೀರ್ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಒಂದು ಸೈಡು ಚೆನ್ನಾಗಿ ಬೆಂದಮೇಲೆ ಇನ್ನೊಂದು ಸೈಡು ಫೋಲ್ಡ್ ಮಾಡಿ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸಬೇಕು. ಅದನ್ನು ಈ ಥರ ರೋಸ್ಟ್ ಮಾಡಿ ಚೆನ್ನಾಗಿ ಬೇಯಿಸಿದ ಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಥರ ಕ್ರಿಸ್ಪಿ ಆಗಬೇಕು ಅದು ಬೆಂದು, ಆವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅನ್ನದೊಳಗಡೆ ಹಾಕಿದಾಗ. ಮತ್ತು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಟು ಅದೊಂದು ಸ್ವಲ್ಪ ಬಿಸಿ ಆಗಲಿ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕೋದು. ಒಂದು ಅರ್ಧ ಲೋಟದಷ್ಟು ಎಣ್ಣೆ ಬೇಕು. ಅದಕ್ಕೆ ಎಣ್ಣೆ ಹಾಕಿ ಅದು ಬಿಸಿ ಆಗಲಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಇಟ್ಕೊಂಡಿದ್ದು, ನಾವು ಸಣ್ಣ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ಸಣ್ಣ ಈರುಳ್ಳಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ ಸಾಂಬಾರಿಗಾಗಲಿ ಪಲಾವ್ಗಾಗಲಿ ಯಾವುದಕ್ಕೆ ಆದರೂ ಈ ಥರ ಈರುಳ್ಳಿ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಅದರಿಂದ ನಮ್ಮ ಮನೇಲಿ ಸಣ್ಣ ಈರುಳ್ಳಿ ಇತ್ತು, ಅದರಿಂದ ಈ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ದಪ್ಪ ಈರುಳ್ಳಿನೇ ಯೂಸ್ ಮಾಡ್ಕೋಬೋದು. ಈ ಈರುಳ್ಳಿ ತುಂಬ ಟೇಸ್ಟ್ ಬರುತ್ತೆ ಪಲಾವ್ಗೆ ಯೂಸ್ ಮಾಡೋದಕ್ಕೆ. ಇದೊಂದು ಸ್ವಲ್ಪ ರೋಸ್ಟ್ ಆಗಬೇಕು. ಚೆನ್ನಾಗಿ ಬೆಂದ ಮೇಲೆ ಕಂದು ಬಣ್ಣ ಬರಲಿ. ಈ ಥರ ಕಂದು ಬಣ್ಣ ಬರಬೇಕು. ಕಂದು ಬಣ್ಣ ಬಂದಮೇಲೆ ಅದಕ್ಕೆ ಟೊಮೊಟೊ ಸೇರಿಸೋಣ. ಟೊಮೊಟೊ ಸೇರಿಸಿ ಅದೊಂದು ಸ್ವಲ್ಪ ಮೆತ್ತೆ ಆಗಲಿ. ಅದೊಂದು ಸ್ವಲ್ಪ ಬೇಯಬೇಕು. ಅದ್ರ ಜೊತೆ ಒಂದು ಸ್ವಲ್ಪ ಗೋಡಂಬಿ ಸೇರಿಸೋಣ. ಗೋಡಂಬಿ ಸೇರಿಸಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಬೇಯಲಿ. ಅದರೊಳಗಡೆ ಬೆಂದಾದ್ಮೇಲೆ ನಾವು ರುಬ್ಕೊಂಡಿರೋ ಮಿಶ್ರಣ ಇತ್ತಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡೋದು. ಏಕೆಂದರೆ ಈ ಮಸಾಲೆಯಲ್ಲಿ ಹಸಿ ಸ್ಮೆಲ್ ಇರುತ್ತಲ್ಲ, ಹಸಿ ವಾಸನೆ ಹೋಗೋ ತನಕನೂ ಅದನ್ನು ಹುರ್ಕೋಬೇಕು. ಆ ಹುರ್ಕೊಂಡಾಗಲೇ ಪಲಾವು ಟೇಸ್ಟ್ ಬರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಯೋಣ ಸ್ವಲ್ಪ ಹೊತ್ತು. 1 ನಿಮಿಷದಷ್ಟು, 1 ನಿಮಿಷ ಆಗಲಿ. ಚೆನ್ನಾಗಿ ಹುರ್ಕೊಳ್ಳೋಣ. ಒಗ್ಗರಣೆಯಲ್ಲೇ ಚೆನ್ನಾಗಿ ಬೆಂದಷ್ಟು ಪಲಾವ್ ಟೇಸ್ಟ್ ಬರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಅದರ ಹಸಿ ವಾಸನೆ ಹೋಗಬೇಕು. ಆ ಥರ ಹುರ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಸಾಕು ಗರಂ ಮಸಾಲ ಪೌಡರು. ಇದು ನಮ್ಮ ಮನೇಲೇ ಮಾಡಿ ಇಟ್ಕೊಂಡಿರೋ ಗರಂ ಮಸಾಲ ಪೌಡರು. ಟೇಬಲ್ ಸ್ಪೂನಷ್ಟು ಸಾಕು ಗರಂ ಮಸಾಲ. ಜಾಸ್ತಿ ಹಾಕಿದಷ್ಟು ಸ್ಮೆಲ್ ಜಾಸ್ತಿ ಬರುತ್ತೆ, ಅದಕ್ಕೆ ಕಡಿಮೆ ಯೂಸ್ ಮಾಡಿದಷ್ಟು ಪಲಾವ್ ಚೆನ್ನಾಗಿರುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಯಾಕೆಂದರೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ಮಿಕ್ಸ್ ಮಾಡಿಕೊಂಡು ನಾವು 1 ಲೋಟ ಮಾಡ್ತಿರೋದ್ರಿಂದ ಇವತ್ತು ಪಲಾವು
ಅದಕ್ಕೆ 2.5 ಕಪ್ಪಷ್ಟು ನೀರು ಹಾಕ್ತೀನಿ ನಾನು. ಹುಡಿ ಉದುರಾಗಿ ಬರುತ್ತೆ ಅಕ್ಕಿ. ಅದಕ್ಕೆ 2.5 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸೈಡಲ್ಲಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 2 ಸಲ ತೊಳೆದು ಇಟ್ಕೊಂಡಿದ್ವಲ್ಲ ಅಕ್ಕಿನ, ಅದನ್ನು ಸೇರಿಸೋದು. ಚೆನ್ನಾಗಿ ಅಕ್ಕಿ ಚೆನ್ನಾಗಿ ತೊಳ್ಕೊಬೇಕು. ಒಂದು 2 ಸಲ ತೊಳೆದು ಅಕ್ಕಿ ಸೇರಿಸೋಣ. 1 ಲೋಟ ಅಷ್ಟೇ ಸಾಕು, 3 ಜನಕ್ಕಾಗುತ್ತಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಪನ್ನೀರು ಹುರಿದಿಟ್ಕೊಂಡಿದ್ವಲ್ಲ, ಪನ್ನೀರನ್ನ ಸೇರಿಸೋಣ. ಪನ್ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೊಂದ್ಕೋಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು 1 ಲೋಟ ಮಾಡೋದ್ರಿಂದ ಎಷ್ಟು ಬೇಕೋ ಅಷ್ಟು ಸೇರಿಸಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸೇರಿಸಿದ ಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 2 ವಿಸಲ್ ಆದರೆ ಸಾಕು. ಕುಕ್ಕರ ಮುಚ್ಚಳ ಮುಚ್ಚಿ ಒಂದು 2 ವಿಸಲ್ ಮಾಡಿಕೊಂಡ್ರೆ ಸಾಕು. 2 ವಿಸಲ್ ಆಗಿದೆ. ಇವಾಗ ತೆಗೆದು ನೋಡೋಣ ಹೇಗಾಗಿದೆ ಅಂತ. ಸೂಪರಾಗಿ ಆಗಿದೆ. ಉದುರಾಗಿ ಆಗಿದೆ ನೋಡಿ ಪಲಾವು. ಈ ಥರ ಉದುರಾದ ಪಲಾವ್, ಬಿಸಿ ಬಿಸಿ ಪಲಾವ್, ಪನ್ನೀರ್ ಪಲಾವ್ ರೆಡಿಯಾಗಿದೆ ನೋಡಿ. ನಮ್ಮ ಮನೆಯ ಪನ್ನೀರ್ ಪಲಾವ್ ರೆಡಿ ಆಯಿತು. ನೀವು ಟೇಸ್ಟ್ ಮಾಡಿ ನೋಡಿ, ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.